ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವೀಟ್ ಪೊಟ್ಯಾಟೊ ಸಿಹಿಗೆಣಸು ಅದರಿಂದ ಒಂದು ಚಾಟ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ನೋಡ್ಕೊಳ್ಳಿ. ಚೆನ್ನಾಗಿ ಗೆಣಸು ತೊಳೆದ್ಬಿಟ್ಟು ಮತ್ತೊಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೀನಿ. ಆಮೇಲೆ ಅದನ್ನು ತೆಗೆದು ಕಟ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋಣ. ಇದನ್ನು ನೀರಲ್ಲಿ ಬೇಯಿಸಬಾರ್ದು. ಇದನ್ನು ಸ್ಟೀಮ್ ಮಾಡಿ ಅನ್ನಕ್ಕೆ ಇಡ್ತೀವಲ್ಲ ಆ ಥರ, ಅಂದರೆ ಅದರೊಳಗಡೆ ನೀರು ಹಾಕಿರ್ತೀವಿ ಅಕ್ಕಿಗೆ. ಇದು ಏನಿಲ್ಲ, ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋದು. ಈಗ ನೋಡಿ, ಸ್ಟೀಮ್ ಮಾಡಿ ತೆಗ್ದು ತಂದಿಟ್ಕೊಂಡಿದ್ದೀನಿ. ಈಗ ಅದಕ್ಕೊಂದಿಷ್ಟು ಇದು ಬೇಕು, ಏನು ಸಾಮಾನು ಬೇಕು. ಏನು ಬೇಕು ಅಂತ ಹೇಳಿದ್ರೆ, ಕೆಂಪು ಮೆಣಸಿನ ಪುಡಿ, ಈ ಜೀರಿಗೆನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಚಟ್ನಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಆಮೇಲೆ ಚಾಟ್ ಮಸಾಲ. ಅದು ಚಾಟ್ ಮಸಾಲ, ಸಕ್ಕರೆ, ಒಂಚೂರು ಮೆಣಸಿನ ಪುಡಿ ಹಾಕ್ಬಿಟ್ಟು ಕುದಿಸಿಟ್ಕೊಂಡಿದ್ದೀನಿ. ಅದನ್ನು ಸಾಸ್ ಟೈಪ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ಲೈಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ದಪ್ಪನೇ ಮಾಡ್ಕೋಬೇಕು, ಯಾಕೆಂದರೆ ಅದೆಲ್ಲ ಹಾಕಿ ಕಲಿಸುವಾಗ ಏನಾಗುತ್ತೆ ಅಂತಂದರೆ ಇದು ಮುದ್ದೆ ಆಗೋಗ್ಬಿಡುತ್ತೆ. ಇದೇ ಥರ ಉಳ್ಕೋಬೇಕು ಅಂದರೆ ಇಷ್ಟೇ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೋಬೇಕು ನೀವು. ಈಗ ಇದೆಲ್ಲನೂ ಹಾಕೋಣ, ಒಂಚೂರು ಚೂರೇ ಹಾಕೋಣ. ಇವಾಗ ಇದು ಏನು ಅಂತಂದರೆ, ಹೇಳಿದ್ನಲ್ಲ, ಚಾಟ್ ಮಸಾಲ, ಸ್ವಲ್ಪ ಸಕ್ಕರೆ, ಚೂರು ಮೆಣಸಿನ ಪುಡಿ, ನೀರು ಹಾಕ್ಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಈ ಥರ ಆಗುತ್ತದು. ಆ ಸಾಸಿದು ನಿಮಗೆ ಬೇಕಾದರೆ ಇದಕ್ಕೆ ಇದು ಹುಣಸೆಹಣ್ಣು, ಬೆಲ್ಲ, ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ಕೋಬೋದು. ಒಂಚೂರು ಚಾಟ್ ಮಸಾಲ ಹಾಕ್ಬಿಟ್ಟು. ನಾನೇನು ಹಾಕಿಲ್ಲ, ನಾನು ನಿಂಬೆಹಣ್ಣು ಹಾಕ್ತೀನಲ್ಲ, ಅದಕ್ಕೋಸ್ಕರ ಹುಣಸೆಹಣ್ಣನ್ನು ಹಾಕಿಲ್ಲ ಇದಕ್ಕೆ. ಚೂರೇ ಚೂರು, ಅದು ಕೂಡ ಅದರೊಳಗೂ ಖಾರ ಇದೆ, ಚೂರು ಹಾಕೋಣ. ಸ್ವೀಟ್ ಪೊಟ್ಯಾಟೊದಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ಈಗ ಒಂಚೂರು ನೋಡಿ, ಅದು ಜೀರಿಗೆನ ಹುರ್ಕೊಂಡು ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ನೈಸ್ ಮಾಡ್ಕೊಂಡಿಲ್ಲ, ನೈಸ್ ಪೌಡ್ರು ಮಾಡ್ಕೊಂಡಿಲ್ಲ, ಕ್ರಷ್ ಮಾಡ್ಕೊಂಡಿದ್ದು. ಇದೊಂದು ಪಿಂಚ್ ಅಷ್ಟೇ, ಖಾರದ ಪುಡಿ ಒಂದು ಪಿಂಚ್ ಹಾಕಿದ್ದೀನಿ. ಆಮೇಲೆ ಒಂಚೂರು ಚಾಟ್ ಮಸಾಲ ಅಷ್ಟೇ, ಅದ್ರೊಳಗೂ ಆಲ್ರೆಡಿ ಚಾಟ್ ಮಸಾಲ ಇದೆ, ಸ್ವಲ್ಪ ಒಂದು ಚೂರು. ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ನೋಡಿ, ಚಾಟ್ ರೆಡಿ. ಇದು ಡೆಲ್ಲಿ ಸೈಡಲ್ಲಿ ತುಂಬ ಇದನ್ನು ನಾನು ತಿಂದು ಬಂದಿದ್ದು ಅಲ್ಲೇ. ಇದನ್ನು ಅಲ್ಲಿ ತಿಂದು ಬಂದಾಗಿಂದ ಇದು ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಇದು ನೋಡಿ, ಈಗ ಅಲ್ಲಾಡಿಸ್ಬೇಕಾದ್ರೆ ಹುಷಾರಾಗಿ ಅಲ್ಲಾಡಿಸ್ಬೇಕು, ಇಲ್ಲಾಂದರೆ ಅದು ಅಲ್ಲಲ್ಲೇ ಮುರಿದೋಗ್ಬಿಡುತ್ತೆ. ಅದನ್ನು ಸುಮ್ಮನೆ ಹಿಂಗೆ ಇದು ಮಾಡಿದ್ರೇ ವಾಸಿ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಇದನ್ನು ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ ಟೈಪ್ ತಿನ್ಬೋದು ಇದನ್ನು. ಚೆನ್ನಾಗೂ ಕಾಣಿಸ್ತಿದೆಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು.